ನಮಸ್ಕಾರಗಳು ಸ್ನೇಹಿತರೆ, ನಮ್ಮ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದು ನಾವು ನಿಮಗೆ ಹೇಳಬೇಕಿರುವಂತಹ ಕತೆ ಒಂದು ಅಕ್ಕನ ಜೀವನದ ಹೃದಯ ಮುಟ್ಟುವಂತಹ ಸತ್ಯ ಕಥೆಯಾಗಿದೆ. ಮದುವೆಯಾದ ಮೇಲೆ ಅವಳ ಬದುಕು ಹೇಗೆ ಬದಲಾಗಿತ್ತು, ಯಾವ ನೋವನ್ನು ಅನುಭವಿಸಿದ್ದಳು ಮತ್ತು ಮರುಮದುವೆಯ ಕನಸನ್ನು ಕಾಣುವಂತಾಯಿತು ಎನ್ನುವುದನ್ನು ಈಗ ನಾನು ಹೇಳ್ತಿದ್ದೇನೆ. ಫ್ರೆಂಡ್ಸ್, ಈಕೆಯ ಕತೆ ನೋಡೋದಾದರೆ, ಇವಳ ಹೆಸರು ಸುಮಾ ಅಂದ್ಕೊಳ್ಳಿ. ವಯಸ್ಸು 38 ವರ್ಷ. ಒಮ್ಮೆ ತುಂಬ ಚುರುಕಾದ ನಗುತ್ತಾ ಬದುಕುತ್ತಿದ್ದಳು. ಆದರೆ ಮದುವೆಯಾದ ಮೇಲೆ ಅವಳ ಬದುಕಿಗೆ ಕತ್ತಲೆ ಆವರಿಸಿತು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಅಪ್ಪಟ ಪ್ರೀತಿಯ ಕನಸನ್ನು ಇಟ್ಟುಕೊಂಡಿದ್ದರು. ಅವಳ ಜೀವನದಲ್ಲಿ ಅದು ನಡೆದಿಲ್ಲ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇವರ ಹಿಂದಿನ ಮದುವೆಯ ಬಗ್ಗೆ ನಾವು ನೋಡೋದಾದರೆ, ಅವಳು ಮಾಡಿದ ಮದುವೆಯ ಪ್ರೀತಿಯಿಂದ ಅಲ್ಲ, ಮನೆಯ ಒತ್ತಡದಿಂದ. ಗಂಡ ಮನೆಯ ಕಡೆ ತಲೆಯನ್ನು ಕೊಡದೆ ಮದ್ಯದ ವ್ಯಸನದಲ್ಲಿ ಮುಳುಗಿದ್ದ. ಹಾಗೆ ಪ್ರತಿದಿನ ಜಗಳ, ಕೋಪ, ಕಣ್ಣೀರು ಇವೇ ಅವಳ ದಿನಚರಿಯಾಗಿದ್ದವು. ಮನೆಯಲ್ಲಿ ಯಾರಿಗೂ ಅವಳ ನೋವು ಕಾಣಿಸಲಿಲ್ಲ. ಸಮಾಜದ ಮುಂದೆ ನಗುತ್ತಾ ಕೂಡ ಇದ್ದರು, ಒಳಗೆ ಒಡೆಯುತ್ತಾ ಇದ್ದಳು ಎಂದು ಕೂಡ ತಿಳಿಸಲಾಗ್ತಿದೆ. ಅದಕ್ಕಾಗಿ ಅವರು ವಿಚ್ಛೇದನವನ್ನು ಪಡೆದು ಈಗ ಒಬ್ಬನನ್ನು ಹುಡುಕುತ್ತಿದ್ದಾರೆ. ಅದಕ್ಕಾಗಿ ಅವರು ಈ ನಿರ್ಧಾರವನ್ನು ಮಾಡಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಸೆಂಡ್ ಮಾಡುತ್ತೇವೆ. ಫ್ರೆಂಡ್ಸ್, ಹಾಗೆ ಇವರ ಸ್ಟ್ರಗಲ್ಸ್ಗಳನ್ನು ನಾವು ನೋಡೋದಾದರೆ, 2 ವರ್ಷಗಳಾದ ಮೇಲೆ ಅವಳು ತಾಳಲಾರದಷ್ಟು ಹಿಂಸೆಯನ್ನು ಅನುಭವಿಸಿದಳು. ತನ್ನ ಜೀವನವೇ ನಾಶವಾದಂತಾಗಿತ್ತು. ಕೊನೆಗೆ ಆ ಮದುವೆಯಿಂದ ದೂರವಾಗಬೇಕಾಗಿತ್ತು. ಮಗಳ ಬದುಕಿಗಾಗಿ ಅವಳು ಹೊಸ ದಾರಿಯಲ್ಲಿ ನಡೆಯಲು ನಿರ್ಧರಿಸಿದಳು. ಆ ದಿನದಿಂದ ಇವತ್ತಿನ ತನಕ 6 ವರ್ಷಗಳ ಕಾಲ ಅವಳು ಒಬ್ಬಳೇ ಬದುಕುತ್ತಿದ್ದಾಳೆ ಎಂದು ಕೂಡ ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ಇವರ ಎಮೋಷನಲ್ ಸ್ಟೇಟನ್ನು ನಾವು ನೋಡೋದಾದರೆ, ಒಬ್ಬಳೇ ಅಕ್ಕನ ಬದುಕು ಸುಲಭವಲ್ಲ. ಬೆಳಗ್ಗೆ ಕೆಲಸಕ್ಕೆ ಹೋಗಿ ಸಂಜೆ ಮಗು ಶಾಲೆಯಿಂದ ತರುವುದು, ಮನೆ ಕೆಲಸ ಎಲ್ಲವನ್ನ ತಾನೇ ಮಾಡುತ್ತಾಳೆ. ರಾತ್ರಿ ಬಂದು ಮಲಗುವಾಗ ಹತ್ತಿರ ಯಾರೂ ಕೂಡ ಮಾತನಾಡುವ ಗಂಡಿಲ್ಲ. ಹಾಗೆ ಅವಳಿಗೆ ಯಾವಾಗಲೂ ಮನಸ್ಸಿನಲ್ಲಿ ಒಂದು ಶೂನ್ಯತೆ ಕೂಡ ಕಾಣುತ್ತಿತ್ತು. ಫ್ರೆಂಡ್ಸ್, ಹಾಗೆ ಇವಳಿಗೆ ಈಗ ಬೇಕಾಗಿರುವಂತಹ ಲೈಫ್ ಪಾರ್ಟ್ನರ್ ಈ ರೀತಿ ಇರಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಇವತ್ತು ಸುಮಾ ಅಕ್ಕನ ಬಯಸೋದು ಶ್ರೀಮಂತಿಕೆ ಅಲ್ಲ, ದೊಡ್ಡ ಕನಸುಗಳು ಕೂಡ ಅಲ್ಲ. ಅವಳು ಬಯಸೋದು ಕೇವಲ ಒಬ್ಬ ಗಂಡಸನ್ನ, ಅವಳನ್ನು ಅರ್ಥ ಮಾಡಿಕೊಳ್ಳುವ, ಅವಳಿಗೆ ಪ್ರೀತಿ ಕೊಡುವ, ಅವಳ ಜೀವನದ ಖಾಲಿ ಜಾಗವನ್ನು ತುಂಬುವ ಒಬ್ಬ ಮನುಷ್ಯ ಸಾಕು ಎಂದು ಕೂಡ ಅವರು ಕೇಳಿಕೊಳ್ಳುತ್ತಿದ್ದಾರೆ. ಫ್ರೆಂಡ್ಸ್, ಹಾಗೆ ಇವರ ಗ್ರೇಸ್ಫುಲ್ ಆದ ಮಾತುಗಳನ್ನು ನಾವು ನೋಡೋದಾದರೆ, ಅವಳು ಹೇಳೋದು ಏನೆಂದರೆ, ನನಗೆ ಯಾರಾದರೂ ಹಿಡಿಸಿದರೂ ಪರವಾಗಿಲ್ಲ, ನಿಜವಾದ ಪ್ರೀತಿ ಕೊಡುವವನು ಬೇಕು. ಮನೆಗೆ ಬಂದು ಹೇಗಿದ್ದೀಯಾ ಎಂದು ಕೇಳುವವನು ಸಾಕು. ಇಂದಿನ ದಿನ ನನ್ನ ಕನಸು ಅದು ಮಾತ್ರ ಆಗಿದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇವರ ಲೈಫ್ ಗೋಲ್ಸನ್ನು ನಾವು ನೋಡೋದಾದರೆ, ಸುಮನ ಬಾಳಿನಲ್ಲಿ ಇನ್ನೂ ಬಹಳ ಸಾಧಿಸಬೇಕಾಗಿದೆ. ಅವಳ ಮಗಳನ್ನು ಚೆನ್ನಾಗಿ ಓದಿಸಿ ಒಳ್ಳೆಯ ಬದುಕನ್ನು ಕೊಡಬೇಕು ಎನ್ನುವುದು ಅವಳ ಮುಖ್ಯ ಗುರಿ ಆಗಿದೆ. ಅದಕ್ಕಾಗಿಯೇ ಅವಳ ಜೊತೆ ಹಾದಿ ಹಿಡಿಯಬಲ್ಲ, ಜೀವನದಲ್ಲಿ ಕೈ ಹಿಡಿದು ನಿಲ್ಲುವ ಗಂಡು ಬೇಕಾಗಿದ್ದಾನೆ ಎಂದು ಕೂಡ ತಿಳಿಸಿದ್ದಾರೆ. ಫ್ರೆಂಡ್ಸ್, ಇವರ ಫೈನಲ್ ಇನ್ವಿಟೇಷನ್ ನಾವು ನೋಡೋದಾದರೆ, ಇದೀಗ ಅವಳು ಬಯಸೋದು ಸ್ಪಷ್ಟ. ಒಬ್ಬ ಗಂಡ ಅವಳ ಹೃದಯ ತುಂಬುವಂತೆ, ಬದುಕಿನಲ್ಲಿ ಬೆಂಬಲ ಕೊಡುವಂತೆ ಯಾರಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ. ಸುಮನ ಬದುಕಿಗೆ ಹೊಸ ಬೆಳಕು ತರುವಂತಹ ಅವಕಾಶ ನಿಮ್ಮದು ಆಗಿರುತ್ತದೆ ಎಂದು ಕೂಡ ನಾವು ನಿಮ್ಮಲ್ಲಿ ಆಶಿಸುತ್ತೇವೆ. ಫ್ರೆಂಡ್ಸ್, ಇಂದು ಯಾರಿಗಾದರೂ ನಿಜವಾಗಿ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆನಂತರ ಜಾಯಿನ್ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಧನ್ಯವಾದಗಳು.